ಒಂದನೇ ಮಹಡಿಯಿಂದ ಬಿದ್ರೇನೆ ಬದುಕುಳಿಯೋದು ಕಷ್ಟ. ಅಂಥದ್ರಲ್ಲಿ 13ನೇ ಫ್ಲೋರ್ನಿಂದ 2 ವರ್ಷದ ಮಗು ಕೆಳಗಡೆ ಬಿದ್ದರೂ ಕೂಡ ಪವಾಡ ಅನ್ನೋ ರೀತಿಯಲ್ಲಿ ಬದುಕುಳಿದಿರುವ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಬೆಳಿಗ್ಗೆಯಿಂದ ಸಂಜೆ ಆಗೋದ್ರವರೆಗೂ ದಿನವಿಡೀ ಅದೆಂಥ ವಿಚಿತ್ರ ಘಟನೆಗಳು, ಪವಾಡ ವಿಸ್ಮಿತ ಘಟನೆಗಳು ನಡೀತಾನೆ ಇರುತ್ತೆ. ಸೊ ಅಂತಹದ್ದೇ ಒಂದು ಘಟನೆ ಮಹಾರಾಷ್ಟ್ರದ ಥಾಣೆಯಲ್ಲಿ ನಡೆದಿದೆ. 13ನೇ ಫ್ಲೋರ್ನ ಬಾಲ್ಕನಿಯಲ್ಲಿ 2 ವರ್ಷದ ಮಗುವೊಂದು ಆಟವಾಡ್ತಾ ಇದ್ದು ಸಡನ್ ಆಗಿ ಕೆಳಗಡೆ ಬೀಳುತ್ತೆ. ಸೊ ರಸ್ತೆಯಲ್ಲಿದ್ದ ವ್ಯಕ್ತಿಯೊಬ್ಬ ದೇವರಂತೆ ಆ ಒಂದು ಘಟನೆಯನ್ನ ವೀಕ್ಷಿಸಿ ಹೋಗಿ ಮಗುವನ್ನ ಕ್ಯಾಚ್ ಹಿಡ್ಕೊಳ್ತಾನೆ. ಸೊ ಆದರೂ ಕೂಡ ಮಗುವನ್ನ ಕ್ಯಾಚ್ ಹಿಡಿದು ಕೆಳಗಡೆ ಬೀಳುತ್ತೆ. ಮಗು 13ನೇ ಫ್ಲೋರಿಂದ ಡೈರೆಕ್ಟ್ ಆಗಿ ಕೆಳಗಡೆ ಬಿದ್ದಿದ್ರೆ ಮಗುವಿನ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಕೂಡ ಊಹಿಸಿಕೊಳ್ಳಲು ಅಸಾಧ್ಯ. ಸೊ ಕೆಳಗಡೆ ಬಿದ್ದ ಮಗು ಈಗ ಸಣ್ಣ ಪುಟ್ಟ ಗಾಯಗಳಾಗಿದೆ. ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸ್ತಾರೆ. ಸೊ ವೈದ್ಯರು ಚಿಕಿತ್ಸೆಯನ್ನ ನೀಡಿ ಮಗುವಿಗೆ ಯಾವುದೇ ಪ್ರಾಣಾಪಾಯ ಇಲ್ಲ ಅಂತ ಹೇಳಿದ್ದಾರೆ. ಸದ್ಯ ಆ ದೇವರಂತೆ ಹೋದ ಭವೇಶ್ ಎಂಬ ವ್ಯಕ್ತಿಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಹಾಗೇನೆ ಆ ಮಗುವಿನ ಹಣೆಬರಹ ಚೆನ್ನಾಗಿತ್ತು, ಆಯುಷ್ ಗಟ್ಟಿಯಾಗಿತ್ತು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಯು ಟೈಮ್ಸ್ನಲ್ಲಿ ಮತ್ತಷ್ಟು ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೇಸ್ಬುಕ್ ಮತ್ತು ಯೂಟ್ಯೂಬ್.